ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ RCB ನೆನ್ನೆ ನೋಡ್ತೋ ಅಂತಂದ್ರೆ ಥೂ ನೀನ್ ಜನ್ಮಕ್ಕೆ ಥೂ ನನ್ನ ಮಗಳರ ಎದ್ದಾಗ್ರ ಆಕ್ಷನಿಂದ ಏನಕ್ರೋ ನಿಮ್ಗೆ ಆಕ್ಷನ್ನು ಅನ್ನೋ ಥರ ಇತ್ತು. RCB ಫ್ಯಾನ್ಸ್ಗಳು ತಲೆಯಲ್ಲಿ ಮೈಂಡ್ ಸೆಟ್ಟಲ್ಲಿ ಅದು ಓಡ್ತಾ ಇತ್ತು. ಇವತ್ತು ವಾವ್ ನೈಸ್ ಅನ್ನೋ ಥರ ಓಡ್ತಾ ಇದೆ ಎಲ್ಲರಿಗೂ. ಹೌದು, RCBಗೆ ಆಗಿರುವಂಥ ಮೂರನೇ ಪಿಕ್ಕು ಇವತ್ತು ಸ್ವಪ್ನಿಲ್ ಸಿಂಗ್ RTM ಕಾರ್ಡ್ನ ಯೂಸ್ ಮಾಡಿದ್ರೆ ನಮ್ಮ RCB ಎಕ್ಸ್ಪೆಕ್ಟೆಡ್ ಇತ್ತು ಬೈ ಬ್ಯಾಕ್ ಮಾಡ್ಕೊಂತಾರೆ ಅಂತ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಸಿಕ್ಕಾಪಟ್ಟೆ ವರ್ತಿ ಪಿಕ್ ಅಂತ ಹೇಳಬೇಕು. ಜಸ್ಟ್ 50 ಲಕ್ಷಕ್ಕೆ ಸ್ವಪ್ನಿಲ್ ಸಿಂಗ್ ನಾವು RCBಗೆ ಬರ್ತಾರೆ ಅಂತ ಅಂದರೆ ಲಾಸ್ಟ್ ಇಯರ್ ಅಂಥ ಪರ್ಫಾರ್ಮೆನ್ಸ್ನ ಕೊಟ್ಟು ಕೂಡ ಬಿಡಿಂಗ್ ವಾರ್ ನಡೀಲಿಲ್ಲ ಇಲ್ಲಿ ಅಂತಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗಲಿಲ್ಲ ಅಂತ ಅಂದರೆ ಇದು ನನ್ನ ಪ್ರಕಾರ ದಡ್ಡತನ ಅಂತ ಹೇಳಬೇಕು. ನನ್ನ ಪ್ರಕಾರ ಯಾರೋ ಬೇರೆ ಫ್ರಾಂಚೈಸಿಗಳು ಏನೋ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಕಿತ್ತಾಟಕ್ಕೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅಷ್ಟೇ ಬಂದಿದ್ದು ಕೇವಲ 30 ಲಕ್ಷ ಇವ್ರದ್ದು ಬೇಸ್ ಪ್ರೈಸು. 30 ಲಕ್ಷ ಬೇಸ್ ಪ್ರೈಸ್ನ ಕೂಗಿದ್ರು. RCBನೇ ಇನಿಷಿಯೇಟ್ ಮಾಡಿದ್ದು. 35 ಲಕ್ಷಕ್ಕೆ ಇವ್ರು ಕೂಗಿದ್ರು ಆ್ಯಂಡ್ RCB ಇಲ್ಲಾಗರೋ ನಾವು ನಿಲ್ಲಿಸ್ತೀವಿ ಇವ್ರು ತಗೊಂಡ್ಲಿ ಪ್ಲೇಯರ್ನ ಅಂತ ಮಾಡಿದ್ರು. ಇನ್ನೇನು ಅವ್ರು ಕೂಗ್ತು ಅಂದರೆ ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ ಪೋಸ್ಟ್ ವ್ಯಾಲ್ಯೂ ಕಿತ್ಕೊಂಡು ಹೋಗ್ತಾನೆ ಇರುತ್ತೆ RCBಗೆ ಹೋಗ್ತು ಅಂತಂದರೆ. ಅದ್ರ ಪದ ನಮ್ಮ ಹತ್ರ RTM ಕಾರ್ಡ್ ಹೆಂಗಿದ್ರು ಇದೆ. ಜಸ್ಟ್ ಬಿಡ್ನ ಇನಿಷಿಯೇಟ್ ಮಾಡಬೇಕಾಗಿತ್ತು ನಮ್ಮ RCB. ಬಿಡ್ನ ಇನಿಷಿಯೇಟ್ ಮಾಡ್ಬಿಟ್ಟು ಬಿಡ್ತು. ಡೆಲ್ಲಿ ಕ್ಯಾಪಿಟಲ್ಸ್ 35 ಲಕ್ಷಕ್ಕೆ ಕೂಗಿದ್ರು. 35 ಲಕ್ಷಕ್ಕೆ ಹಂಗೆ ಸೋಲ್ಡ್ ಆದ್ರು. ಒಂದು ಫೈನಲ್ ಬಿಡ್ನ ಸಬ್ಮಿಟ್ ಮಾಡಬೇಕಾಗಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸಬ್ಮಿಟ್ ಮಾಡಿದ್ದು 50 ಲಕ್ಷನ ನಮ್ಮ ಫೈನಲ್ ಬಿಡ್ಡು ಅಂತ. 1 ಕೋಟಿ ಕೊಡ್ತೀನಿ ಅಂತ ಅಂದಿದ್ರು ಕೂಡ RCB ಎತ್ತಿರೋರು RTM ಕಾರ್ಡ್ನ. ಇವ್ರು ನೋಡ್ರೆ ಬುದ್ಧಿ ಇಲ್ದಂಗೆ 50 ಲ್ಯಾಕ್ಸ್ ಅಂತ ಹೇಳಿದ್ರು. RCB ಒಂಥರ ಅವ್ರಿಗೆ ಯಾಕೋ ಅನ್ನಿಸ್ತು ಅಂತ ಕಾಣಿಸುತ್ತೆ. RCB ಯಾಕೋ ಹೋಗಕ್ಕೆ ರೆಡಿ ಇಲ್ಲ ಇವ್ರ ಮೇಲೆ ಅನ್ನೋ ಥರ. ಅದಕ್ಕೆ 50 ಲಕ್ಷನ ಸೆಟ್ ಮಾಡಿದ್ದಿಲ್ಲ. ಅಂದರೆ RCB ಅವರು ಇಂಟೆನ್ಸಾಗಿ ಕಾಯ್ಕೊಂಡು ಕೂತ್ಕೊಂಡಿತ್ತು ಅಂತಂದಿದ್ರೆ RCB ಒಂಥರ ಯಾವ ಥರ ಡ್ರಾಮಾ ಮಾಡಿದ್ರು ಅಂತಂದರೆ ಆಕ್ಷನ್ ಟೇಬಲ್ ನಮ್ಗೆ ಇಂಟ್ರೆಸ್ಟೇ ಇಲ್ಲ, ಸ್ವಪ್ನಿಲ್ ಸಿಂಗ್ ನೀವೇ ಇಟ್ಕೊಳ್ಳಿ ಅನ್ನೋ ಥರ ಡ್ರಾಮಾ ಮಾಡಿದ್ರು. RTM ಕಾರ್ಡ್ ಇವ್ರ ಮೇಲೆ ಯೂಸ್ ಮಾಡಲ್ಲ ನಾವು ಅನ್ನೋ ಥರ ಡ್ರಾಮಾ ಮಾಡಿದ್ರು. ಇವ್ರು ನೋಡ್ರೆ 50 ಲಕ್ಷನ ಸೆಟ್ ಮಾಡಿದ್ರು. RCB ಅವ್ರು 50 ಲಕ್ಷ ಸೆಟ್ ಮಾಡೋದು ಕಾಯ್ಕೊಂಡು ಕೂತ್ಕೊಂಡ್ರೆ ಎತ್ತೋದಕ್ಕೆ. 1 ಕೋಟಿ ಸೆಟ್ ಮಾಡಿರೋ ಪಕ್ಕ ಎತ್ತಿರೋರು. ಯಾಕಂದರೆ ಲಕ್ಕಿ ಚಾರ್ಮುಗುರು ನಮ್ಮ RCB ಸೋತು ಸುಣ್ಣವಾಗಿ ಹೋಗ್ಬಿಟ್ಟಿತ್ತು ಲಾಸ್ಟ್ ಸೀಸನು. ಫಸ್ಟು 7-8 ಮ್ಯಾಚಲ್ಲಿ ಅರೌಂಡ್ ಎಷ್ಟು 1 ಮ್ಯಾಚ್ ಅಷ್ಟೇ ಗೆದ್ದಿದ್ದು ನಮ್ಮ RCB. ಇವ್ರು ಎಂಟ್ರಿ ಕೊಟ್ಟಿದ್ದು ನಮ್ಮ ಟೀಮಿಗೆ. ಅವನ ಅಜ್ಜಿ ಬಂದೋ ವಿಕ್ಟ್ರಿಗಳು ಟಕ ನಂಗೆ ಬಂದೋ. ಸ್ವಪ್ನಿಲ್ ಸಿಂಗ್ ಒಂಥರ ಲಕ್ಕಿ ಚಾರ್ಮು ಒಂಥರ ಅಲ್ಲ, ಲಕ್ಕಿ ಚಾರ್ಮೇನೆ ಅವರು ನಮ್ಮ RCBಗೆ. ಸೊ ಮತ್ತೆ ಬೈ ಬ್ಯಾಕ್ ಮಾಡ್ಕೊಂಡಿದ್ರೆ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲೇ ಇದ್ರು ಇವರು. RCB ತಗೊಂಡ್ಲೇಬೇಕು. RTM ಕಾರ್ಡ್ ಯೂಸ್ ಮಾಡ್ತಾರೋ ಹಂಗೆ ಬೈ ಬ್ಯಾಕ್ ಮಾಡ್ಕೊತಾರೋ ಗೊತ್ತಿಲ್ಲ, ಒಟ್ನಲ್ಲಿ ತಗೊಂತಾರೆ ಅಂತ ಅನ್ಕೊಂಡಿದ್ವಿ. ಒಂದು ಚೀಪ್ ರೇಟಲ್ಲಿ ಸಿಕ್ಬಿಟ್ಟಿದ್ರೆ ಅಂತ ಹೇಳ್ಬೇಕು. ನಾನು ಎಕ್ಸ್ಪೆಕ್ಟೆಡ್ ಇಟ್ಕೊಂಡಿದ್ದೆ 1 ಕೋಟಿ ಮೇಲೆ ಹೋಗ್ಬೋದು ಇವರು ಅಂತ, ಯಾರಾದರೂ ಬಿಡಿಂಗ್ ವಾರ್ಗೆ ಬರ್ತಾರೆ ಅಂತ. ಅಲ್ಲ ಗುರು, ಲಾಸ್ಟ್ ಸೀಸನ್ ಅಷ್ಟೊಂದೆಲ್ಲ ಮಾಡಿದ್ದಾರೆ ನಮ್ಮ RCBಗೆ ಇವರು. ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳೆಲ್ಲ ಗೆದ್ದಿದ್ದಾರೆ RCB. ಇವರು ಆಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲ ಮ್ಯಾಚ್ನೂ ಗೆದ್ದಿದ್ದಾರೆ. ಇದು ಫೋಕಸಲ್ಲಿ ಇಲ್ವಾ ಇವ್ರಿಗೆ ಬೇರೆ ಫ್ರಾಂಚೈಸಿಗಳಿಗೆ? ಬಿಡಿ ಹೋಗಲಿ. ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಏಜ್ ಆಲ್ಮೋಸ್ಟ್ ಇವರಿಗೆ ಇನ್ನೇನು ಅವ್ರ ಕೆರಿಯರ್ನೇ ಬಿಟ್ಬಿಟ್ಟಿದ್ರು ಆಲ್ಮೋಸ್ಟು. RCB ಲಾಸ್ಟ್ ಸೀಸನು ಪಿಕ್ ಮಾಡಿ ಒಂದು ಅವಕಾಶ ಕೊಡ್ತು. ಆ ಒಂದು ಅವಕಾಶದಿಂದ ಗ್ರ್ಯಾಬ್ ಮಾಡಿಕೊಂಡು ಇನ್ನು ಅವ್ರಿಗೆ ಕ್ರಿಕೆಟ್ನೇ ಮರ್ತೋಗ್ಬಿಟ್ಟಿದ್ರು. ಆ್ಯಕ್ಚುಲಿ ಅವರು ಕ್ರಿಕೆಟು ಇಲ್ಲ ನನ್ನ ಪಾಲಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು. RCB ಬಿಡ್ ಮಾಡಿ ತಗೊಂಡಿರಲಿಲ್ಲ ಅಂತಂದರೆ, RCB ಚಾನ್ಸ್ನ ಕೊಟ್ಟಿಲ್ಲ ಅಂತಂದರೆ ಇದು ನನ್ನ ಲಾಸ್ಟ್ ವರ್ಷ ಅಂತ ಅವರೇ ಹೇಳ್ಬಿಟ್ಟಿದ್ರಂತೆ. ಆ್ಯಂಡ್ ಒಂದು ಚಾನ್ಸ್ನ ಕೊಟ್ಟರು. ಆ ಚಾನ್ಸಿಂದ ಮತ್ತೊಂದು ವರ್ಷ ಇವರು IPL ಆಡ್ತಾ ಇದ್ದಾರೆ. ಸೊ ಇವ್ರನ್ನ ಬಿಟ್ಟಿತ್ತು ಅಂದರೆ RCBಗೆ ಇನ್ನೂ ಹಿಗ್ಗಾಮುಗ್ಗ ಬೈದ್ಬಿಟ್ಟಿರೋರು ಫ್ಯಾನ್ಸು. ಯಾಕೆ ಅಂತಂದರೆ ಇವರಿಂದನೇ ಆಲ್ಮೋಸ್ಟ್ 1-2-3 ಮ್ಯಾಚಿಗೆ ಗೆದ್ದಿರೋದು. ಅಂದರೆ ಇವರೇ ಮೇಯ್ನ್, ಇವರೇ ಚೇಂಜ್ ಮಾಡಿಬಿಟ್ಟು ಟರ್ನ್ ಮಾಡಿಬಿಟ್ರು ಅಂತಲ್ಲ. ಆ್ಯಕ್ಚುಲಿ 1-2 ಮ್ಯಾಚ್ ಇವರೇ ಒಂಥರ ಸ್ವಲ್ಪ ಟರ್ನ್ ಮಾಡಿದ್ದಾರೆ ವಿಕೆಟ್ಸ್ಗಳನ್ನ ಎತ್ಬಿಟ್ಟು. ಸೊ ಬ್ಯಾಟಿಂಗು ಕೂಡ ಆಡುವಂಥ ಅಬಿಲಿಟಿ ಇದೆ ಇವರಿಗೆ. ಡೌನ್ ದ ಆರ್ಡ್ರಲ್ಲಿ ಫಿನಿಶಿಂಗ್ ರೋಲಲ್ಲಿ ಆಡುವಂಥ ಅಬಿಲಿಟಿ ಇದೆ. ಲೈಟಾಗಿ ಆಡ್ತಾರೆ, ಏನಂತ ಹವಳೆ ಇಟ್ಬಿಟ್ರು ಅಂತ ಹೇಳ್ತಾ ಇಲ್ಲ ನಾನು. ಒಟ್ಟಲ್ಲಿ 1-2 6 ಹೊಡೆಯುವಂಥ ಅಬಿಲಿಟಿ ಅಂತೂ ಖಂಡಿತ ಸ್ವಪ್ನಿಲ್ ಸಿಂಗಿಗೆ ಇದೆ. ಆ್ಯಂಡ್ ಗೊತ್ತಿರೋದೇ ಯಾವ ಥರ ಬೌಲಿಂಗಲ್ಲಿ ಪ್ರೂವ್ ಮಾಡಿಕೊಂಡ್ರು, ಸ್ಪಿನ್ನಿಂಗಲ್ಲಿ ಯಾವ ಥರ ಪ್ರೂವ್ ಮಾಡಿಕೊಂಡ್ರು ಲಾಸ್ಟ್ ಇದೆ ನಮ್ಮ RCBಗೆ ಅಂತ. ಇದಕ್ಕಿಂತ ಒಂದು ಒಳ್ಳೆ ಪಿಕ್ಕು, ಜೊತೆಗೆ ವರ್ತಿ ಪಿಕ್ಕು ಆಗಿರುವಂಥದ್ದು ಈ ಆಕ್ಷನಲ್ಲಿ ನಮ್ಮ RCBಗೆ ಇನ್ನೂ ಒಂದು ಇದ್ಯಾಗುರೋ ಲಕ್ಕಿ ಚಾರ್ಮ್ ಲಕ್ಕು ಮತ್ತೆ ಎಂಟ್ರಿ ಕೊಡ್ತಾ ಇದೆ RCB. ಫಸ್ಟ್ ಮ್ಯಾಚಿಂದನೇ ಆಡಿಸ್ತು ಅಂತ ಅಂದರೆ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗ್ತಾರೆ ಮ್ಯಾಚ್ಗಳನ್ನೆಲ್ಲ. ಲಕ್ ಇತ್ತು ಅಂದರೆ ಎಲ್ಲ ಮ್ಯಾಚ್ನ ಗೆಲ್ತಾರೆ. ಸೊ ನೋಡೋಣ, ಲಾಸ್ಟ್ ಸೀಸನ್ ಇದ್ದಂಗೆ ಲಕ್ಕು ಇವ್ರು ಆಡೋ ಮ್ಯಾಚ್ಗಳೆಲ್ಲ ಗೆಲ್ತು ಅಂತಂದರೆ ಸಗತ್ತಾಗಿರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮಗೇನು ಸ್ವಪ್ನಿಲ್ ಸಿಂಗ್ನ ಬೈ ಬ್ಯಾಕ್ ಮಾಡ್ಕೊಂಡಿರೋದು RCB ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.